ಅಭಿಮಾನಿಗಳಾರ ಮಾಡಿ ಒಳ್ಳೆಯದು. ಈಗ ಎಲ್ಲರೂ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಿರ್ತಾರೆ, ಅವ್ರಿಗೆ ನಾವು ಬೇಡಪ್ಪ ಅನ್ನಕ್ಕೆ ಬರಲ್ಲ, ಮಾಡ್ತಾರೋ. ದಯಮಾಡಿ ತಾವು ಎಲ್ಲರೂ ನಮಗೆ ಸಹಕರಿಸಿ. ಇಲ್ಲಿ ನಾವು ಬಹಿರಂಗ ಸಭೆ ಇದೆ 4ನೇ ತಾರೀಕು. ಎಲ್ಲ ಶಾಸಕರು, ಎಲ್ಲ ಮಾಜಿ ಶಾಸಕರು ಎಲ್ಲರೂ ಬರ್ತಿದ್ದಾರೆ. ತಾವು ಬಂದು ನಮ್ಮನ್ನು ಸಹಕರಿಸಬೇಕಂತ ಇನ್ನು ಎಲೆಕ್ಷನ್ ಇದೆ ಅಂತೇಳಿ ಕ್ಯಾಬಿನೆಟ್ ಮುಂದಿಟ್ಟಿದೆ. ನಾವು ಜಯಂತಿದಲ್ಲಿ ಬಿಸಿ ಇದ್ದೀವಿ. ಅವ್ರಿಗೂ ಎಲೆಕ್ಷನ್ ಮುಗಿತ, ನಮಗೂ ಜಯಂತಿ ಮುಗಿತು. ಆಮೇಲೆ ನೋಡೋಣ, ತೊಡಿ ತಟ್ಟಿವಿ ಕೊಟ್ಟಿದ ಮ್ಯಾಗ ಆಗ್ತದೆ. ಅದು ಎಲ್ಲಿ ಹೋಗ್ತದೆ ಹೋಗಲಿ. ಹೋರಾಟ ಈಗಿಂದಲ್ಲ, 35 ವರ್ಷದಿಂದ ನಮ್ಮ ಹೋರಾಟ ಅದ. ಇನ್ನೂ 10 ವರ್ಷದ ಪರವಾಗಿಲ್ಲ. ಅದಕ್ಕೆ ನಾವು ತೊಗೋತೀವಿ ಇಷ್ಟು ಮಾತ್ರಕ್ಕೆ. ಇದ್ರ ಬಗ್ಗೆ ನಾವು ಗ್ಯಾರಂಟಿ ಹೇಳ್ತೀವಿ. ಸಮಾಜದ ಚಿಂತಕರು, ಬಾಬೂಜಿಯವರ ಅಭಿಮಾನಿಗಳು ಎಲ್ಲರೂ ಕೂಡ ಆಗಮಿಸ್ತಾರೆ. ಅದರ ಜೊತೆಗೆ ಕಲಬುರಗಿ ಜಿಲ್ಲೆಯ ಎಲ್ಲ ತಾಲೂಕಿನಿಂದಲೂ ಕೂಡ ಸಹ ಎಲ್ಲ ಸಮಾಜದ ಕುಲಬಾಂಧವರು ಆಗಮಿಸ್ತಿರ್ತಾರೆ. ಏನು ನಾಳೆ ಸಾಯಂಕಾಲ 4 ಗಂಟೆಗೆ ಆ ಒಂದು ದೊಡ್ಡ ಮಟ್ಟದ ಒಂದು ಬಹಿರಂಗ ಸಭೆಯಲ್ಲಿ ಉದ್ಘಾಟಕರಾಗಿ ಅಲ್ಲಂಪುರ ಪಾಟೀಲ್ ಅವರು ಹಾಗೂ ಬಸವರಾಜ್ ಮತ್ತಿಮೂಡವರು, ಪ್ರಿಯಾಂಕ್ ಖರ್ಗೆ ಸಾಹೇಬರು ಒಂದು ಉಪಸ್ಥಿತಿಯಲ್ಲಿ, ಹಾಗೂ ಏನು ದಾಕ್ಷಿಣಿ ಅಮ್ಮವರಾಗಿರ್ಬೋದು, ಅವ ಮಲ್ನಾಥವರಾಗಿರ್ಬೋದು, ಸುರಮುಲ್ಲಾ ಮಠದ ಪೂಜ್ಯರಾಗಿರ್ಬೋದು, ಹೀಗೆ ಎಲ್ಲರ ಒಂದು ಸಾನ್ನಿಧ್ಯದಲ್ಲಿ ಪ್ರಿಯಾಂಕ್ ಖರ್ಗೆಜಿ ಅವರ ಉಪಸ್ಥಿತಿಯಲ್ಲಿ ಉದ್ಘಾಟನೆಯನ್ನು ಅಲ್ಲಂಪುರ ಪಾಟೀಲ್ ಅವರು, ಬಸವರಾಜ್ ಮತ್ತಿಮೂಡವರು, ಎಲ್ಲ ಈ ಒಂದು ಜಿಲ್ಲೆಯ ಶಾಸಕರುಗಳು ಇರ್ತಾರೆ. ಆ ಒಂದು ಬಹಿರಂಗ ಒಂದು ಸಭೆಯಲ್ಲಿ ನಮ್ಮ ಸಮಾಜದ ಏನು ಉಪ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಡಾಕ್ಟರ್ ಬಾಬೂಜಿ ಅವರ ಒಂದು ಜೀವನ ಚರಿತ್ರೆಯನ್ನು ಕುರಿತು ನಮ್ಮದೇ ಸಮಾಜದೇ ಆಗಿರ್ತಕ್ಕಂಥ ಪ್ರಾಂಶುಪಾಲರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಸಾವರ್ಕರ್ ಅವರು ಜೀವನ ಚರಿತ್ರೆ ಕುರಿತು ಮಾತನಾಡಲಿದ್ದಾರೆ. ಆ ಒಂದು ವೇದಿಕೆಯಲ್ಲಿ ಎಲ್ಲ ನಮ್ಮ ಕಲಬುರಗಿ ಜಿಲ್ಲೆಯ ಎಲ್ಲ ಮುಖಂಡರು ಏನಿಲ್ಲ ಇದ್ದೀವಿ, ಅಷ್ಟು ಜನ ಎಲ್ಲ ಸಮಾಜದ ಎಲ್ಲ ಹಿರಿಯ ಮುಖಂಡರು, ಕಿರಿಯರು ಎಲ್ಲರೂ ಕೂಡ ಅವರೆಲ್ಲ ಒಂದು ನೇತೃತ್ವದಲ್ಲಿ ಆ ಒಂದು ದೊಡ್ಡ ಬಹಿರಂಗ ಸಭೆಯನ್ನು ಆಚರಣೆ ಮಾಡ್ತಿದ್ರು. ಆ ಒಂದು ಬಹಿರಂಗ ಸಭೆಯಲ್ಲಿ ನಮ್ಮ ಸಮಾಜದಲ್ಲಿ ಏನೋ 119ನೇ ಜಯಂತ್ಯೋತ್ಸವದ ಅಂಗವಾಗಿ 119 ಜನರಿಗೂ ಕೂಡ ಎಲ್ಲ ಕ್ಷೇತ್ರದಲ್ಲಿ, ಒಂದೇ ಕ್ಷೇತ್ರದಂತೆಲ್ಲ ಅಂತಲ್ಲ, ರಾಜಕೀಯ ಕ್ಷೇತ್ರ ಆಗಿರ್ಬೋದು, ಶಿಕ್ಷಣ ಕ್ಷೇತ್ರ ಆಗಿರ್ಬೋದು, ಇನ್ನಿತರ ಬೇರೆ ಬೇರೆ ಕ್ಷೇತ್ರ ಆಗಿರ್ಬೋದು, ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ಸಾಧನೆ ಮಾಡಿರ್ತಕ್ಕಂಥವ್ರು, ಸರ್ಕಾರಿ ನೌಕರಿಯಲ್ಲಿ ಉನ್ನತ ಸ್ಥಾನದಲ್ಲಿರ್ತಕ್ಕಂಥವ್ರು ಎಲ್ಲರನ್ನು ಒಳಗೊಂಡು 119 ಜನರಿಗೂ ಕೂಡ ಒಂದು ಸನ್ಮಾನವನ್ನು ಹಮ್ಮಿಕೊಳ್ಳಲಾಗಿದೆ. ಅದರ ಜೊತೆಗೆ ಏನು 5ನೇ ತಾರೀಕು 5ನೇ ತಾರೀಕು ನಮ್ಮ ತಿಮ್ಮಾಪುರಿ ಸರ್ಕಲ್ದಿಂದ ದೊಡ್ಡ ಒಂದು ಭವ್ಯ ಮೆರವಣಿಗೆಯೊಂದಿಗೆ ಆ ಒಂದು ಡಾಲ್ಬಿ ಆಗಿರ್ಬೋದು, ಡೋಲ್ ಕುಣಿತ ಆಗಿರ್ಬೋದು, ಡೊಳ್ಳು ಆಗಿರ್ಬೋದು, ಅಲಿಗೆ ಆಗಿರ್ಬೋದು, ಹೀಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಸಾಯಂಕಾಲ 5 ಗಂಟೆ ನಾವು ಸಮಯ ಕೊಟ್ಟಿವಿ. ಸುಮಾರು 6 ಗಂಟೆಗೆ ಪ್ರಾರಂಭ ಆಗ್ಬೋದು. ಅದಕ್ಕೆ ಆ ಒಂದು ಭವ್ಯ ಮೆರವಣಿಗೆಗೆ ನಮ್ಮ ಗ್ರಾಮೀಣ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಬಸವರಾಜ್ ಮತ್ತಿಮೂಡವರು, ಅಲ್ಲಂಪುರ ಪಾಟೀಲ್ ಅವರು ಆ್ಯಂಡ್ ದತ್ತಾತ್ರೇಯ ಪಾಟೀಲ್ ಅವರು ಚಾಲನೆ ಕೊಡ್ತಾರೆ. ಅದಕ್ಕೆ ಅದರ ನಂತರ ಆ ಒಂದು ಭವ್ಯ ಮೆರವಣಿಗೆಯೊಂದಿಗೆ ಏನು ಪ್ರತಿಯೊಂದು ಅಪುರ ಸರ್ಕಲ್ ಮಾರ್ಗವಾಗಿ ಎಲ್ಲರನ್ನೂ ಒಳಗೊಂಡು ಭವ್ಯ ಮೆರವಣಿಗೆಯೊಂದಿಗೆ, ಒಂದು ಡಾಲ್ಬಿಯೊಂದಿಗೆ, ಎಲ್ಲ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೂಡ ಇಲ್ಲಿ ನಾವು ನಮ್ಮ ಜಗಜೀವನರಾವ್ ಮೂರ್ತಿಯವರ ಹತ್ರ ಬಂದು ಎಲ್ಲರೂ ಪೂಜೆ ಸಲ್ಲಿಸ್ತಕ್ಕಂಥದ್ದಾಗಿರ್ಬೋದು. ಇವೆಲ್ಲ ಕಾರ್ಯಕ್ರಮಗಳು 5ನೇ ತಾರೀಕು ನಡೀತವೆ. ಆ 5ನೇ ತಾರೀಕಿನಲ್ಲಿ ನಾವೆಲ್ಲರೂ ಕೂಡ ಹಿರಿಯರೆಲ್ಲರೂ ಕೂಡ ಪಾಲ್ಗೊಂಡು ನಮ್ಮೆಲ್ಲರ ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ಬೇಕಂತಕ್ಕಂಥದ್ದನ್ನು ಈಗಾಗಲೇ ಎಲ್ಲ ಕಮಿಟಿಗಳ ಜೊತೆಗೆ ನಾವು ಮಾತನಾಡಿದ್ದೀವಿ. ಅವರಿಗೆ ಏನು ಬಡಾವಣೆಯಲ್ಲಿರ್ತಕ್ಕಂಥ ಎಲ್ಲ ಯುವಕ ತಂಡದವರಿಗೆ ಏನೇನು ನಾವು ವ್ಯವಸ್ಥೆ ಮಾಡಬೇಕಾಗಿತ್ತು, ನಮ್ಮ ಬಾಬೂಜಿ ಅವ್ರದ ಒಂದು ಫೋಟೋ ಆಗಿರ್ಬೋದು, ಅಥವಾ ಅವರಿಗೆ ಏನಾದರೂ ಅಲ್ಲಿ ಬಡಾವಣೆಯಲ್ಲಿರ್ತಕ್ಕಂಥವ್ರಿಗೆ ಕಾರ್ಯಕ್ರಮದಾಗಿರ್ಬೋದು, ಎಲ್ಲ ರೀತಿಯಾದಂಥ ವ್ಯವಸ್ಥೆ ಮಾಡಿಕೊಂಡಿದ್ದೀವಿ. ಈ ಸರ್ತಿ ಅತಿ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡಬೇಕು ಅಂತಕ್ಕಂಥದ್ದನ್ನು ತೀರ್ಮಾನ ಮಾಡಿದ್ದೀವಿ. ಅದಕ್ಕೆ ನಾವು ಒಂದು ದಿನ ಬಿಫೋರ್ವಾಗಿ, ಯಾಕಂತೇಳಿದ್ರೆ ಎಲ್ಲ ಜಯಂತಿಗಳು ಮೆರವಣಿಗೆ ಆಗ್ತಕ್ಕಂಥದ್ದು ಸರ್ವಸಾಮಾನ್ಯ ಗೊತ್ತಿರ್ತಕ್ಕಂಥ ವಿಷಯ. ಆದರೆ
ನಾವು ಒಂದು ದಿನ ಬಿಫೋರ್ ಅಂದರೆ 4 ತಾರೀಕು ನಾಡ್ದು ದೊಡ್ಡ ಮೆರವಣಿಗೆ ಅದಂದ್ರೆ 4 ತಾರೀಕಿಗೆ ನಾವು ಬಹಿರಂಗ ಸಭೆ ಹಾಕಿಟ್ಟಿದ್ದೀವಪ್ಪ ಅಂತ ಹೇಳಿದ್ರೆ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಬಂದು ಆ ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜದ ಒಗ್ಗಟ್ಟಾಗಿರ್ಬೋದು, ಸಮಾಜದ ವಿಚಾರಗಳಾಗಿರ್ಬೋದು ಎಲ್ಲವನ್ನು ಕೂಡ ಮಂಡನೆ ಮಾಡಬೇಕು. ಈ ಒಂದು ಬಾಬೂಜಿ ಅವರ ಒಂದು ಜೀವನ ಚರಿತ್ರೆ ಎಲ್ಲರನ್ನೂ ಕೂಡ ತಿಳಿದುಕೊಂಡು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಾಗತ್ತೆ ಅಂತೇಳಿ ನಾವೆಲ್ಲ ವಿಚಾರದೊಂದಿಗೆ ಒಂದಿನ ಬಿಫೋರ್ ಆಗಿ ನಾವು ಈ ಕಾರ್ಯಕ್ರಮ ಬಹಿರಂಗ ಸಭೆ ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ಈ ಒಂದು ಪತ್ರಿಕಾಗೋಷ್ಠಿ ಮೂಲಕ ಎಲ್ಲರಲ್ಲಿ ಕೂಡ ನಮ್ಮ ಸಮಾಜದ ಎಲ್ಲ ಯುವಕರಲ್ಲಿ, ಮಹಿಳೆಯರಲ್ಲಿ, ಸರ್ಕಾರಿ ಅರೆ ಸರ್ಕಾರಿ ನೌಕರಲ್ಲಿ, ಎಲ್ಲ ವಿಚಾರವಂತರಲ್ಲಿ, ಬುದ್ಧಿವಂತರಲ್ಲಿ, ಬಾಬೂಜಿಯವರ ಅಭಿಮಾನಿಗಳಲ್ಲಿ ಎಲ್ಲರಲ್ಲಿ ಕೂಡ ನಾವು ಅಪೀಲ್ ಮಾಡ್ತೀವಿ, ಈ ಒಂದು ಬಹಿರಂಗ ಸಭೆಗೆ ಬಂದು ಯಶಸ್ವಿಗೊಳಿಸಬೇಕು. ಅದೇ ರೀತಿ 5ನೇ ತಾರೀಕು ಬರುವಂಥ ಮೆರವಣಿಗೆಯಲ್ಲಿ ಕೂಡ ಭಾಗವಹಿಸಿ ಈ ಒಂದು ಜಯಂತ್ಯೋತ್ಸವ ಯಶಸ್ವಿಗೊಳಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ನಾವೆಲ್ಲರೂ ಕೂಡ ತಮ್ಮ ಮುಖಾಂತರ ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ.